ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ರೀಸೆಂಟಾಗಿ ಒಂದು ವೇದಿಕೆಯಲ್ಲಿ ನನಗಿಂತಲೂ ಹೆಚ್ಚಾಗಿ ಅಂತ ಹೇಳಿ ಯಡಿಯೂರಪ್ಪಾಜಿ ಅಂತ ಉಲ್ಲೇಖ ಮಾಡಿ ಅವರ ಛಲ ಹೆಂಗಿದೆ, ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡ್ತಾರೆ, ಕಾರ್ಯಕರ್ತರನ್ನು ಯಾವ ರೀತಿ ಹುರಿದುಂಬಿಸ್ತಾರೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಆದರೆ ದೊಡ್ಡ ದೊಡ್ಡ ನಾಯಕರು ಯಡಿಯೂರಪ್ಪನವರ ಮೇಲಿಟ್ಟಿರುವಂತಹ ವಿಶ್ವಾಸ, ನಂಬಿಕೆ, ಅಭಿಮಾನದ ಬಗ್ಗೆ ನಿಮ್ಮ ಮಾತೇನು ಅಂತ? ಅದಕ್ಕಿಂತ ಮುಂಚೆ 2009ರಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಮಾಡಿದ್ರು BSP ಮುಖ್ಯಮಂತ್ರಿ ಆದಾಗ. ಅವಾಗ ಇಂಡಸ್ಟ್ರಿ ಮಿನಿಸ್ಟರ್ ಮುರುಗೇಶ್ ನಿರಾಂಜಿ ಅವರು ಇದ್ದರು. ಅವಾಗ ಮೋದಿಜಿಯವರು ಮುಖ್ಯಮಂತ್ರಿ ಇದ್ರು, ಅವರನ್ನ ಕರೆದು ಉದ್ಘಾಟನೆ ಮಾಡಿದ್ರು. ಅವಾಗ ಅವ್ರು ಪ್ರಶಂಸೆಯ ಮಾತಾಡಿದ್ರು. ಅವಾಗ ಮತ್ತ ರೈತ ಬಜೆಟ್ ಮಾಡಿದ್ದು ಇಡೀ ದೇಶದಲ್ಲೇ ಇವ್ರು ಇಲ್ಲಿಂದ ಸ್ಟಾರ್ಟ್ ಆಯ್ತು. ಅಮಿತ್ ಶಾಜಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಇದ್ದಾಗ BSP ಅವರು ರಾಜ್ಯಾಧ್ಯಕ್ಷ ಇದ್ದರು, ನಾನು ಜಿಲ್ಲಾಧ್ಯಕ್ಷ ಇದ್ದೆ ಬೀದರ್. ಅವಾಗ ಕೂಡ ಮಾತಾಡಿದರು ಇವ್ರ ಬಗ್ಗೆ ಪ್ರಶಂಸೆ ಮಾಡಿ. ಅದಾದ ತಕ್ಷಣ ಎಂದು ಪಕ್ಷದ ಕಚೇರಿಯಲ್ಲಿ ನಿರ್ಧಾರ ಆಯ್ತು, ಅವಾಗ ನಡೆದು ಜನ ಆಕ್ರೋಶ ಯಾತ್ರೆ ಸ್ಟಾರ್ಟ್ ಆಯ್ತು. ಅವ್ರು ಅಲ್ಲಿಂದ ತುಮಕೂರು ಹೋಗ್ಬಿಟ್ರು. ಫಸ್ಟ್ ಅವ್ರು ಏನೇ ಹೋರಾಟಿದ್ರು ತುಮಕೂರ್ಲಿಂದ ಶುರು ಆಗ್ತದೆ. ಯಾಕಂದ್ರೆ ಆ ಮಟ್ಟದಲ್ಲಿ ಅಷ್ಟು ಗೌರವ, ಶ್ರದ್ಧೆ ಅಲ್ಲಿಂದ ಯಾವುದು 2006ರಲ್ಲಿ 8ರಲ್ಲಿ ಕೂಡ ಅಧಿಕಾರ ಹಂಚಿಕೆ ಆಗಲಿ ಅಂದ್ರೆ ಫಸ್ಟ್ ತುಮಕೂರ್ಗೆ ಹೋಗಿದ್ರು. ನಿಜ ನಿಜ. ಜನ ಆಕ್ರೋಶ ಯಾತ್ರೆ ಕೂಡ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲೊಂದು ದೈವಿಕ ನಂಟಿದೆ, ಒಂದು ಪವರ್ ಇದೆ ಅಲ್ಲಿ ನಂಬಿಕೆ ಇದೆ. ಎಲ್ಲಾ ಜಾತಿ ಧರ್ಮದಲ್ಲಿ ನಂಬಿಕೆ, ಅದು BSP ಅಚಲವಾದ ನಂಬಿಕೆ ಇದೆ ಅಲ್ಲಿ. ಮಠದ ತುಮಕೂರು ಮಠದ ಮಸೀದ್ ಗಂಗಾಜಿ ಅವ್ರ ಮಠದ. ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಹೇಗಿದೆ ಸರ್ ತಯಾರಿ ಇದೆ ಮೇಡಮ್. ಒಂದು 8ರಿಂದ 10 ಲಕ್ಷ ಬರೋ ನಿರೀಕ್ಷೆ ಇದೆ. ನಮ್ಮ ಜಿಲ್ಲೆಯಿಂದ ಕೂಡ ಒಂದು 8ರಿಂದ 10,000 ಜನ ಎಲ್ಲರೂ ಬರಬೇಕು ತರಬೇಕಂತ ಎಲ್ಲ. ದುರ್ಗದ ಆಯ್ಕೆ ಸರ್ ಮಧ್ಯದಲ್ಲಿ ಆಗ್ತದೆ. ಈ ಕಡೆ ನಮ್ದು ಇವನ್ ನಮ್ಮ ಕಲ್ಯಾಣ ಕರ್ನಾಟಕಲಿಂದ ಕೂಡ ವಾಯಾ ಬಿಜಾಪುರ ಹಾಸ್ಪಿಟಲಿಂದ ಬರ್ಬೋದು, ಆ ಕಡೆಯಿಂದ ಬೆಳಗಾಂಲಿಂದ ಹೈವೇ ಬರ್ಬೋದು, ಬೆಂಗಳೂರ್ಲಿಂದ ಇಲ್ಲೇ ಬರ್ಬೋದು, ಜಂಕ್ಷನ್, ಈ ತರ ಎಲ್ಲ 3 ಹೈವೇ ಕನೆಕ್ಟಿವಿಟಿ ಆಗ್ತದೆ. ಒಂದು ಶೋಲಾಪುರ ಹೈವೇ ಇಲ್ಲಿಗೆ ಬರ್ತದೆ, ಒಂದು ಮುಂಬೈ ಹೈವೇ ಇಲ್ಲಿಗೆ ಬರ್ತದೆ, ಬೆಂಗಳೂರ್ಲಿಂದ ಇಲ್ಲಿ ಬರ್ತದೆ. ಈಸಿ ಆಗ್ತದೆ, ಟ್ರಾನ್ಸ್ಪೋರ್ಟೇಷನ್ ಈಸಿ, ಜನರಿಗೆ ಕನೆಕ್ಟಿವಿಟಿ ಈಸಿ. ಒಂದು 4-5 ಡಿಸ್ಟ್ರಿಕ್ಟ್ ಜನರ ಬಹಳಷ್ಟು ಬರ್ತಾರೆ. ಚಿತ್ರದುರ್ಗ ಆಗಲಿ, ಶಿವಮೊಗ್ಗ ಆಗಲಿ, ದಾವಣಗೆರೆ ಆಗಲಿ, ಹೊಸಪೇಟೆ ಆಗಲಿ, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ಬಿಜಾಪುರ, ತುಮಕೂರು, ಈ ಜಿಲ್ಲೆ ಜನರಿಗೆ ಆರಾಮಾಗಿ 1 ಅವರಲ್ಲಿ ಬಂದು ಮೀಟ್ ಆಗ್ತಾರೆ.